ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ರೆಸಿಪಿ ಬಂದು ಒಂದು ವರ್ಲ್ಡ್ಸ್ ಹೆಲ್ದಿಯೆಸ್ಟ್ ರೆಸಿಪಿ ಅಂತ ಹೇಳ್ಬೋದು, ಹೆಲ್ದಿಯೆಸ್ಟ್ ಬ್ರೌನಿ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ಶುಗರ್ ಹಾಕಿಲ್ಲ, ಯಾವುದೇ ಮೈದಾ ಬೇಡ. ನೋಡೋಣ ಬನ್ನಿ ರೆಸಿಪಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲಿಗೆ ನಾನಿಲ್ಲಿ ಬಟರ್ ತೊಗೊಂಡಿದ್ದೀನಿ, 1/4 ಕಪ್ ಆಗೋಷ್ಟು ಮೆಲ್ಟ್ ಮಾಡಿರೋಂಥ ಬಟರ್ ತೊಗೊಂಡಿದ್ದೀನಿ. ಈ ರೀತಿ ಮೆಲ್ಟ್ ಆಗಿರಲಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು. ಸೊ ಮೆಲ್ಟ್ ಮಾಡಿ ಆದಮೇಲೆ ಇದನ್ನು ಒಂದು 1/4 ಕಪ್ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬಿಸಿ ಇರೋವಂಥ ಹಾಲನ್ನ ತಗೊಳ್ಳಿ, ಬಿಸಿ ಇರಲಿ. ಅದಾದಮೇಲೆ 3/4 ಕಪ್ ಆಗೋಷ್ಟು ಬೆಲ್ಲನ ಪೂರ್ತಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ಬೇಗ ಕರಗುತ್ತೆ. ಸೊ ಬೆಲ್ಲ ಪೂರ್ತಿಯಾಗಿ ಕರಗಬೇಕು, ಅದಕ್ಕಾಗಿ ನೀವು ಸ್ವಲ್ಪ ಬಿಸಿ ಇರೋವಂಥ ಹಾಲನ್ನು ತಗೊಳ್ಳಿ, ಆವಾಗ ಬೆಲ್ಲ ಎಲ್ಲ ಮೆಲ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಪೂರ್ತಿಯಾಗಿ ಮೆಲ್ಟ್ ಆಗಲಿ. ಅದಾದಮೇಲೆ ನಾನಿಲ್ಲಿ ಒಂದು ಮೋಲ್ಡ್ನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೇಕ್ ಮೋಲ್ಡ್ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಆದರೂ ಆಗುತ್ತೆ, ಈ ರೀತಿ ಒಂದು ಬಾಕ್ಸ್ ಆದರೂ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಬಟರ್ ಪೇಪರ್ ಹಾಕಿ ಇಟ್ಕೊಳ್ತಿದ್ದೀನಿ. ನೋಡ್ಬೋದು ಇಲ್ಲಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗಿಲ್ಲ ಅಂದರೆ ನೀವು ಪೂರ್ತಿ ಮೆಲ್ಟ್ ಆದಮೇಲೆ ಮಾಡಬೇಕು. ಅದಾದಮೇಲೆ ಇದಕ್ಕೆ ಒಂದು ಜರಡಿ ಇಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ರಾಗಿ ಹಿಟ್ಟು, ಹಾಗೆಯೇ 4 ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೋ ಪೌಡರ್ ಹಾಕ್ಕೊಳ್ತಿದ್ದೀನಿ. ಕೊಕೋ ಪೌಡರ್ ಇದರಲ್ಲೂ ಕೂಡ ಸ್ವೀಟ್ ಇರೋದಿಲ್ಲ, ಇದು ಕೂಡ ಹೆಲ್ತಿಗೆ ಒಳ್ಳೆಯದು. ಅದಾದಮೇಲೆ 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇದಕ್ಕೆ ಬೇಡ, ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ 1/2 ಟೀ ಸ್ಪೂನ್. ಇಷ್ಟನ್ನು ನೀವು ಇದನ್ನು ಜರಡಿ ಇಟ್ಕೊಳ್ಳಿ. ಸೊ ಒಂದ್ಸಲ ಈ ರೀತಿ ಜರಡಿ ಇಟ್ಕೊಂಡ್ರೆ ಸಾಕು. ಇದು ಬ್ರೌನಿ ಆಗಿರೋದ್ರಿಂದ ಕೇಕ್ ಥರ ಏನು ಉಬ್ಬಿ ಬರಬೇಕು, ಸಾಫ್ಟ್ ಆಗಬೇಕು ಅಂತ ಏನಿಲ್ಲ, ಬ್ರೌನಿ ರೀತಿ ಬಂದರೆ ಸಾಕು. ಅದಾದಮೇಲೆ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನ್ಯಾಚುರಲ್ ಫ್ಲೇವರ್ ಇರುತ್ತೆ. ಸೊ ಇಷ್ಟನ್ನು ಹಾಕಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಥವಾ ಒಂದು ವಿಸ್ಕಿಂದ ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೀಟರ್ ಇದ್ದರೆ ಬೀಟರಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಅಥವಾ ಸ್ಪೂನಿಂದ ಆದರೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಈ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ನಮ್ಮ ಬ್ಯಾಟರ್ ಇಲ್ಲಿ ರೆಡಿ ಆಯಿತು, ಬ್ರೌನಿದು ಬ್ಯಾಟರ್ ರೆಡಿ ಆಯಿತು. ನಿಮಗೆ ಯಾವುದೇ ರೀತಿ ಅನಿಸೋದಿಲ್ಲ ಇದು ರಾಗಿಯಿಂದ ಮಾಡಿರೋದು ಅಂತ, ಮಕ್ಕಳಿಗೆ ಕೂಡ ಗೊತ್ತಾಗೋದಿಲ್ಲ ರಾಗಿಯಿಂದ ಮಾಡಿರೋದು. ಚಾಕ್ಲೇಟ್ ಬ್ರೌನಿ ಥರನೇ ಟೇಸ್ಟ್ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ, ನಟ್ಸ್ ಹಾಕ್ಕೊಳ್ತಿದ್ದೀನಿ. ನಾನು ಬಾದಾಮ್ ಹಾಗೆ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ನಾವು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಿಮಗೆ ಕೇಕ್ ಮೋಲ್ಡ್ ಇಲ್ಲ ಅಂದರೂ ಯಾವುದಾದ್ರೂ ಒಂದು ಬಾಕ್ಸ್ ಆಗಿರಲಿ, ಬಾಕ್ಸ್ ಬರುತ್ತಲ್ಲ ಸ್ಟೀಲ್ ಬಾಕ್ಸ್, ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ಹಾಕಿ ಇದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ, ಏರ್ ಬಬಲ್ಸ್ ಹೋಗೋ ರೀತಿ. ಮೇಲೆ ಸ್ವಲ್ಪ ನಟ್ಸ್ ಹಾಕ್ಕೊಳ್ಳಿ, ಬಾದಾಮ್ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಸ್ವಲ್ಪ ಚಾಕ್ಲೇಟ್, ಸ್ವಲ್ಪ ಫ್ಲೇವರಿಗೆ ಇರಲಿ ಅಂತ ಚಾಕ್ಲೇಟ್ ಹಾಕ್ಕೊಳ್ತಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಇವಾಗ ನಮ್ಮ ಬ್ಯಾಟರ್ ರೆಡಿ ಆಗಿದೆ. ನಾನಿಲ್ಲಿ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಒಂದು 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಇದು ನಾವು ಏನು ಬ್ಯಾಟರ್ ಹಾಕಿದ್ವಲ್ಲ ಕೇಕ್ ಮೋಲ್ಡ್ನ ಇಟ್ಟು ಇದನ್ನು ಲೋ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಒಂದು 40 to 45 ಮಿನಿಟ್ಸ್ ನೀವು ಇದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ನೋಡ್ಬೋದು 40 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ನಮ್ಮ ಬ್ರೌನಿ ಕಂಪ್ಲೀಟಾಗಿ ಬೇಕಾಗಿದೆ. ಒಂದು ಫೋರ್ಕ್ ಸ್ಪೂನ್ ಅಥವಾ ನೈಫ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕಂಪ್ಲೀಟಾಗಿ ಬೇಕಾಗಿದೆ. ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು, ಆವಾಗಲೇ ಓಪನ್ ಮಾಡೋದಕ್ಕೆ ಹೋಗಬೇಡಿ, ತೆಗಿಯೋದಕ್ಕೆ ಹೋಗಬೇಡಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ತಣ್ಣಗಾಗೋ ತನಕ ನೀವು ವೆಯ್ಟ್ ಮಾಡಬೇಕು. ನೋಡ್ಬೋದು ಇಲ್ಲಿ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನಿನ್ನು ಡಿಮೋಲ್ಟ್ ಮಾಡ್ಕೊಳ್ತೀನಿ. ನಮ್ಮ ಬ್ರೌನಿ ತುಂಬ ಚೆನ್ನಾಗಿ ಬಂದಿದೆ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ನೋಡ್ಬೋದು ಬ್ಯಾಕ್ ಸೈಡ್ ಕೂಡ ಕಂಪ್ಲೀಟಾಗಿ ಬೇಕಾಗಿದೆ, ಹಾಗೆ ತುಂಬ ಚೆನ್ನಾಗಿ ಬೇಕಾಗಿದೆ. ಬ್ರೌನೀಸ್ ಎಲ್ಲ ನೀವು ನೋಡ್ಬೋದು ಐಸ್ ಕ್ರೀಮ್ಸಿಗೆ ಎಲ್ಲ ಯೂಸ್ ಮಾಡ್ತಾರೆ. ನೋಡ್ಬೋದು ಚೆನ್ನಾಗಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ನಿಮಗೆ ಅದು ರಾಗಿ ಅಂತಲೇ ಅನಿಸೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೋಡ್ಬೋದು ಅದರ ಟೆಕ್ಸ್ಚರ್ ಕೂಡ ಸೇಮ್ ಬ್ರೌನಿ ಥರನೇ ಬಂದಿದೆ.
ನಿಮಗೆ ಬಟರ್ ಬದಲು ನೀವು ಕೂಡ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.